ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕ 1/3/2026 ಎಕ್ಸಾಮ್ ನಡೀತು. ಸೊ ಅದರ ಒಂದು ಕ್ರೈಸ್ಗೆ ಸಂಬಂಧಪಟ್ಟ ಹಾಗೆ ಅಂತ ಅಂದರೆ ಕ್ರೈಸ್ ಸಂಸ್ಥೆ ಅಧೀನದಡಿ ಕಾರ್ಯನಿರ್ವಹಿಸುತ್ತಿರುವಂತಹ ಮೊರಾರ್ಜಿ ವಸತಿ ಶಾಲೆಗೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಜನ ವೇಟ್ ಮಾಡ್ತಾಯಿದ್ರಿ, ಮೊದಲನೇ ಒಂದು ಲಿಸ್ಟ್ ಬಿಡುಗಡೆ ಯಾವಾಗ ಆಗುತ್ತೆ ಅಂತೇಳಿ. ಸೊ ನೀವಿಲ್ಲಿ ನೋಡ್ಬೋದಾಗಿರುತ್ತೆ 2026-27ನೇ ಸಾಲಿನ ತಾತ್ಕಾಲಿಕ ಕ್ರೈಸ್ ಹಂಚಿಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಇಲ್ಲಿ ಮೊದಲ ಸುತ್ತಿನ ಹಂಚಿಕೆ ಅಂತೇಳಿ ಬಿಡುಗಡೆ ಮಾಡಿಲ್ಲ. ಹಾಗಾದರೆ ಏನು ಅನ್ನೋದಾದರೆ ಇದು ತಾತ್ಕಾಲಿಕ ಕ್ರೈಸ್ ಹಂಚಿಕೆ ಪಟ್ಟಿ ಮಾತ್ರ ಆಗಿರುತ್ತೆ. ಸೊ ಇದಾದ ಬಳಿಕ ಇಲ್ಲಿ ನೋಡಿ ಸ್ನೇಹಿತರೆ, EMRSನ ಮೊದಲ ಒಂದು ಸುತ್ತಿನ ಹಂಚಿಕೆ ಪಟ್ಟಿಯನ್ನು ಯಾವ ರೀತಿಯಾಗಿ ಬಿಡುಗಡೆ ಮಾಡಿದ್ರು ಅದೇ ರೀತಿಯಾಗಿ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಸೊ ಇಲ್ಲಿ ನೋಡ್ಬೋದಾಗಿರುತ್ತೆ EMRSಗೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಏನು ಮಾಡಿದರು ಅಂತ ಅಂದರೆ ಅಡ್ಮಿಷನ್ ಪ್ರಾವಿಷನಲ್ ಲಿಸ್ಟ್ ಅಂತೇಳಿ ಬಿಡುಗಡೆ ಮಾಡಿದರು. ಅದಾದ ಬಳಿಕ ಮೊದಲನೇ ಒಂದು ಸುತ್ತಿನ ಹಂಚಿಕೆ ಅಂತ ಬಿಡುಗಡೆ ಮಾಡಿದರು. ಅದೇ ರೀತಿಯಾಗಿ ಇಲ್ಲಿ 2026-27ನೇ ಸಾಲಿನ ತಾತ್ಕಾಲಿಕ ಕ್ರೈಸ್ ಹಂಚಿಕೆ ಪಟ್ಟಿ ಅಂತೇಳಿ ಏನು ಮಾಡಿದ್ದಾರೆ, ಬಿಡುಗಡೆ ಮಾಡಿರುವಂಥದ್ದು. ಇದಾದ ಬಳಿಕ ಮೊದಲನೇ ಒಂದು ಸುತ್ತಿನ ಹಂಚಿಕೆ ಪಟ್ಟಿ ಬಿಡುಗಡೆ ಬರುತ್ತಾ ಅಥವಾ ಇದೇ ಫೈನಲ್ ಲಿಸ್ಟ್ ಆಗಿ ಬರುತ್ತಾ ಕಾದು ನೋಡಬೇಕಾಗಿದೆ. ಓಕೆನಾ. ಸೊ ಇಲ್ಲಿ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗದೇ ಇರುವಂತಹ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ. ಯಾಕಂತಂದರೆ ಎರಡನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಬೇಕಾಗಿದೆ. ಸೊ ಅದರಲ್ಲಿ ನಿಮ್ಮ ನೇಮ್ ಅದರಲ್ಲೂ ಕೂಡ ಇಲ್ಲ ಅಂತ ಅಂದರೆ ಒಂದು ಅಲ್ಲೇನಾದರೂ ಉಳಿಕೆ ಸೀಟ್ಗಳು ಕಂಡ್ರೆ ಮೂರನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಸೊ ಅಲ್ಲಿ ಅವಶ್ಯವಿದ್ದಲ್ಲಿ ಅಂತೇಳಿ ಮಾಹಿತಿ ಪುಸ್ತಕದಲ್ಲಿ ನೀಡಿದ್ದಾರೆ. ಸೊ ಕಾದು ನೋಡೋಣ. ಅದೇ ರೀತಿಯಾಗಿ ನೀವು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಆಗಿರುತ್ತೆ ಅಂತಂದರೆ ಸೊ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ಸೊ ನಮ್ಮ ನೇಮ್ ಯಾವ ರೀತಿಯಾಗಿ ಸರ್ಚ್ ಬಾರ್ ಇಲ್ಲ, ಯಾವ ರೀತಿಯಾಗಿ ನಾವು ಸರ್ಚ್ ಮಾಡಬೇಕು ಅಂತೇಳಿ. ಸೊ ನಿಮ್ಮ ಒಂದು ಡಿಸ್ಟಿಕ್ಕು ಮತ್ತು ತಾಲೂಕನ್ನು ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ವಿದ್ಯಾರ್ಥಿಯ ರ್ಯಾಂಕ್ನನ್ನು ನೋಡಿದರೆ ಗೊತ್ತಾಗುತ್ತೆ. ವಿದ್ಯಾರ್ಥಿಯ ರ್ಯಾಂಕ್ ಅನುಸಾರವಾಗಿ ಮತ್ತು ನೇಟಿವ್ ಡಿಸ್ಟಿಕ್ಕು ನೇಟಿವ್ ತಾಲೂಕನ್ನು ನೋಡ್ಕೊಂಡ್ರೆ ನಿಮ್ಮ ಮಗು ಯಾವ ಸ್ಕೂಲಿಗೆ ಆಯ್ಕೆ ಆಗಿದೆ ಅಂತೇಳಿ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಪ್ರೊವಿಷನಲ್ ಕ್ರೈಸ್ ಅಲಾಟ್ಮೆಂಟ್ ಲಿಸ್ಟ್ ಇದಾಗಿರುತ್ತೆ, ತಾತ್ಕಾಲಿಕ ಸೀಟು ಹಂಚಿಕೆ ಪಟ್ಟಿ ಇದಾಗಿರುತ್ತೆ. ವೇಟ್ ಮಾಡಿ ಸ್ನೇಹಿತರೆ, ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಸೊ ಇದನ್ನು ಫೈನಲ್ ಕ್ರೈಸ್ ಅಲಾಟ್ಮೆಂಟ್ ಲಿಸ್ಟ್ ಅಂತೇಳಿ ಮಾಡುವಂಥ ಸಾಧ್ಯತೆ ಇದೆನಾ ಅಂತೇಳಿ ಕಾದು ನೋಡಬೇಕಾಗಿದೆ. ಎನಿ ಇನ್ಫಾರ್ಮೇಷನ್ ಬಂದರೆ ನಾವು ನಿಮಗೆ ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.